ಪ್ರತಿ ಹಾಸ್ಟೆಲ್ನಲ್ಲೂ ಒಂದು ರೂಮ್ ಇರುತ್ತೆ. ಆ ರೂಮ್ ಬಗ್ಗೆ ಯಾರೂ ಜೋರಾಗಿ ಮಾತ್ನಾಡಲ್ಲ. ಆದ್ರೆ ಎಲ್ಲರಿಗೂ ಗೊತ್ತು, ಈ ಹಾಸ್ಟೆಲ್ನಲ್ಲಿ ಆ ರೂಮ್ನಲ್ಲಿ ಏನೋ ಇದೆ ಅಂತ. ಅದೇ ರೀತಿ ಒಂದು ಹಾಸ್ಟೆಲ್ನಲ್ಲಿ ರೂಮ್ ಇತ್ತು. ಅದು ರೂಮ್ ನಂಬರ್ 309. ವಾರ್ಡನ್ ಯಾವಾಗ್ಲೂ ಹೇಳ್ತಿದ್ಲು, 309 ಲಾಕ್ ಆಗಿದೆ, ಆ ರೂಮ್ ಹತ್ರ ಹೋಗ್ಬೇಡಿ, ವಿಶೇಷವಾಗಿ ರಾತ್ರಿ 12ರ ನಂತರ. ಯಾಕೆ ಅಂತ ಯಾರಾದ್ರೂ ಕೇಳಿದ್ರೆ ಅವಳು ಒಂದೇ ಮಾತು, ಓದಿಗೆ ಬಂದಿದ್ದೀರಾ, ಇವೆಲ್ಲ ಕೇಳ್ಬೇಡಿ ಅಂತ ಹೇಳ್ತಿದ್ಲು. ಆಕಾಶ್ ಫಸ್ಟ್ ಇಯರ್ ಸ್ಟೂಡೆಂಟ್. ಅವನು ಅದೇ ಹಾಸ್ಟೆಲ್ಗೆ ಬಂದ ಹೊಸ ಹಾಸ್ಟೆಲ್, ಹೊಸ ರೂಮ್ಮೇಟ್ಗಳು. ಈಗಿರುವಾಗ ಮೊದಲ ದಿನವೇ ಅವನು ಗಮನಿಸಿದ, 3ನೇ ಮಹಡಿಯಲ್ಲಿ 309 ಮುಂದೆ ಹೋದಾಗ ಮೊಬೈಲ್ ಸಿಗ್ನಲ್ ಇಲ್ಲ. ಆದ್ರೆ ಆ ರೂಮ್ ಒಳಗೆ ಲೈಟ್ ಮಾತ್ರ ಬೆಳಗುತ್ತಿತ್ತು. ಖಾಲಿ ರೂಮ್ ಅಂದ್ರೆ ಲೈಟ್ ಯಾಕೆ ಎಂದು ಅವನು ಕೇಳಿದ. ಸೀನಿಯರ್ ಒಬ್ಬನು ನುಂಗಿಕೊಂಡು ಹೇಳಿದ, ರಾತ್ರಿ ನಿನಗೆ ಗೊತ್ತಾಗುತ್ತೆ, ಆ ಶಬ್ದ ಕೇಳಿದ ಮೇಲೆ ಅವಾಗ ಕೇಳು, ಈಗ ಬೇಡ. ಮೊದಲ ರಾತ್ರಿ 11:58 PM ಆಯ್ತು. ಹಾಸ್ಟೆಲ್ ಮೌನವಾಗಿತ್ತು. ಎಲ್ಲರೂ ಮಲಗಲು ತಯಾರಿ ಮಾಡ್ಕೋತಾ ಇದ್ರು. 12 AM ಆಯ್ತು. 3ನೇ ಮಹಡಿಯಿಂದ ಒಂದು ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್, ಯಾರೋ ಬಾಗಿಲು ಬಡಿಯುವ ಶಬ್ದ. ಆಕಾಶ್ ಎದ್ದ. ಯಾರು ಈ ಸಮಯಕ್ಕೆ ಅಂದುಕೊಂಡ. ಶಬ್ದ ಹಾಗೇ ಮುಂದುವರಿತು. ಈವಾಗ ಶಬ್ದ ಚೇಂಜ್ ಆಗಿ ರೂಮ್ ನಂಬರ್ 309, 309, 309 ಎಂದು ಕೇಳಿಸುತ್ತಾ ಇತ್ತು. ಅದು ಅದೇ ರೂಮಿಂದ ಬರುತ್ತಿತ್ತು. ಅಷ್ಟರಲ್ಲಿ ಆಕಾಶ್ ಪಕ್ಕದ ಹುಡುಗನಿಗೆ ಎಚ್ಚರ ಆಗಿ ಹೀಗೆ ಹೇಳಿದ, ನೋಡು ಆಕಾಶ್, ದಿನ ಶಬ್ದ ಹೀಗೆ ಕೇಳಿಸುತ್ತೆ, ನಾವ್ಯಾರೂ ಅಲ್ಲಿಗೆ ಹೋಗಲ್ಲ, ನೀನು ಹೋಗ್ಬೇಡ, ಸುಮ್ಮನೆ ಮನಗು ಎಂದು ಹೇಳಿದ. ಆಕಾಶ್ ಆ ರಾತ್ರಿ ಸುಮ್ಮನೆ ಮಲಗಿದ. 2ನೇ ರಾತ್ರಿಯಾಯಿತು. ಈ ಬಾರಿ ಶಬ್ದ ಜೋರಾಗಿ ಕೇಳಿಸಿತು. 12:03 AMನಲ್ಲಿ ಡೋರ್ ಓಪನ್ ಮಾಡು ಅಂತ ಹೆಣ್ಣು ಧ್ವನಿ ಕೇಳಿಸಿತು, ಬಹಳ ನಿಧಾನವಾಗಿ. ರೂಮ್ಮೇಟ್ ಕಂಪಿಸುತ್ತಾ ಹೇಳಿದ, ಉತ್ತರ ಕೊಡಬೇಡ, ಹೆಸರು ಕೇಳಿದ್ರೆ ಹೇಳಬೇಡ ಅಂತ ಹೇಳಿದ. ಯಾಕೆ ಎಂದು ಆಕಾಶ್ ಪಿಸುಗುಟ್ಟಿದ. ಅವನು ಉತ್ತರಿಸೋ ಮುಂಚೆನೇ ಆಕಾಶ್ನ ಹೆಸರು ಆಕಾಶ್ ಎಂದು ಹೇಳಿಬಿಟ್ಟ. ರೂಮ್ಮೇಟ್ಗೆ ಹೃದಯ ನಿಂತಂತೆ ಆಯಿತು. ಅವನು ಏನೂ ಮಾತಾಡದೆ ಭಯದಿಂದ ಸುಮ್ಮನೆ ಮಲ್ಕೊಬಿಟ್ಟ. ಆಕಾಶ್ ಕೂಡ ಏನೂ ಮಾತಾಡದೆ ಮಲ್ಕೊಂಡ. ಶಬ್ದನೂ ಕೂಡ ನಿಶಬ್ದವಾಗಿತ್ತು. ಮುಂದಿನ ದಿನ ಆಕಾಶ್ ಸೀನಿಯರನ್ನು ಹಿಡಿದು ಕೇಳಿದ, ಏನು ಇದೆಲ್ಲ, ಅವಳು ಯಾರು, ನೀನ್ ಯಾಕೆ ಉತ್ತರ ಕೊಡಬೇಡ ಅಂತ ಹೇಳಿದೆ. ಅದಕ್ಕೆ ಅವನು ಹೇಳಿದ, 5 ವರ್ಷ ಹಿಂದೆ 309ರಲ್ಲಿ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳು ಸಾಯೋ ಮೊದಲು ಸಹಾಯಕ್ಕಾಗಿ ರಾತ್ರಿ ಎಲ್ಲರ ಬಾಗಿಲು ತಟ್ಟಿದ್ಲು. ಯಾರೂ ತೆಗೆಯಲಿಲ್ಲ. ಅದೇ ಕೋಪದಲ್ಲಿ ಅವಳು ರಾತ್ರಿ ಎಲ್ಲರ ಬಾಗಿಲು ತಟ್ಟುತ್ತಾಳೆ. ಯಾರಾದರೂ ಉತ್ತರಿಸಿದರೆ ಅವರು ಬದುಕಲ್ಲ, ಕಾಣೆಯಾಗ್ತಾರೆ. ನಿನ್ನ ರೀತಿನೇ ಒಬ್ಬನೂ ಉತ್ತರ ಕೊಟ್ಟ. ಮುಂದಿನ ದಿನ ಅವನು ಕಾಣೆಯಾಗಿದ್ದ ಎಂದು ಹೇಳಿದ. ಆಕಾಶ್ ಕೇಳಿದ, ಅವಳಿಗೆ ಏನಾಗಿತ್ತು, ಅವಳು ಯಾಕೆ ಸಹಾಯ ಕೇಳ್ತಿದ್ಲು ಅಂತ. ಅದಕ್ಕೆ ರೂಮ್ಮೇಟ್ ಹೇಳಿದ, ಅದು ಯಾಕೆ ಎಂದು ಯಾರಿಗೂ ಗೊತ್ತಿಲ್ಲ. ಅವಳ ಸಾವಿನ ನಿಗೂಢತೆ ಅವಳ ಆತ್ಮಹತ್ಯದ ಜೊತೆನೇ ಉಳಿದುಬಿಡ್ತು. ಯಾಕೆ ಎಂದು ಯಾರಿಗೂ ಗೊತ್ತಿಲ್ಲ. ಆಕಾಶ್ ನಿಶ್ಶಬ್ದನಾದ. ರೂಮ್ಮೇಟ್ ಹೇಳಿದ, ಅವಳು ಹೆಸರು ಕರಡಿದ್ದಾಳೆ, ನಿನ್ನ ಹೆಸರು ಕೇಳಿಸಿಕೊಂಡಿದ್ದಾಳೆ, ನಿನ್ನನ್ನು ಇವತ್ತು ಆ ರೂಮ್ ಒಳಗೆ ಕರೀತಾಳೆ. ಮುಂದೆ ಏನಾಗುತ್ತೆ ಅಂತ ನನಗೂ ತಿಳಿದಿಲ್ಲ ಎಂದು ಹೇಳಿದ. 3ನೇ ರಾತ್ರಿ ಆಕಾಶ್ ನಿರ್ಧಾರ ಮಾಡಿದ, ಇವತ್ತು ನೋಡಬೇಕು, ನನ್ನ ಹೆಸರು ಕರೀತಾಳಾ ಅಂತ ಎಂದು ನಿರ್ಧಾರ ಮಾಡಿದ. 11:59 PM ಆಯಿತು. ಅವನು ಅವಳು ಕರೆಯೋಕು ಮುಂಚೆ 309 ರೂಮ್ ಮುಂದೆ ನಿಂತ. ಲೈಟ್ ಬೆಳಗುತ್ತಿತ್ತು. 12 AM ಆಯಿತು. ಈ ಸಲ ಬಾಗಿಲು ಹೊರಗಿಂದಲ್ಲ, ಬಾಗಿಲು ಒಳಗಿಂದ ತಟ್ಟಿದ ಶಬ್ದ ಕೇಳಿಸಿತು. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ಒಂದು ಹುಡುಗಿ, ಹಾಸ್ಟೆಲ್ ಯೂನಿಫಾರ್ಮ್, ಕಣ್ಣುಗಳಲ್ಲಿ ನಿದ್ರೆಯಿಲ್ಲದಂತೆ ಇತ್ತು. ಅವಳು ನಗುತ್ತಾ ಕೇಳಿದಳು, ನೀನು ನನ್ನ ಜೊತೆಯಲ್ಲಿ ಓದ್ತೀಯಾ. ಆಕಾಶ್ ಭಯದಿಂದ ಓಡಲು ಶುರುಮಾಡಿದ. ಆದರೆ ಅವಳು ತನ್ನ ಉದ್ದವಾದ ಕೈಯಿಂದ ಅವನ ಕೈ ಹಿಡಿದು ರೂಮ್ ಒಳಗಡೆ ಎಳೆದುಕೊಂಡು ಬಾಗಿಲು ಹಾಕಿಕೊಂಡು ಬಿಟ್ಲು. ಮುಂದಿನ ದಿನ 309 ಮುಂದೆ ಹೊಸ ಲಾಕ್. ವಾರ್ಡನ್ ಘೋಷಣೆ ಮಾಡಿದ್ರು, ಇನ್ನೊಬ್ಬ ವಿದ್ಯಾರ್ಥಿ ಕಾಣೆಯಾಗಿದ್ದಾನೆ, ಹೆಸರು ಆಕಾಶ್ ಎಂದು ಹೇಳಿದ್ರು. 3ನೇ ಮಹಡಿಯ ನೋಟಿಸ್ ಬೋರ್ಡ್ ಮೇಲೆ ಆಕಾಶ್ ಹೆಸರು ಸೇರಿ 10 ಜನರ ಹೆಸರು ಬರೆದಿದ್ರು. ಅವರು ಎಲ್ಲ ಆ ರೂಮ್ಗೆ ಹೋಗಿ ವಾಪಸ್ ಬರ್ಲಿಲ್ಲ. ಆ ಹುಡುಗಿ ಯಾರೇ ಹೆಸರು ಹೇಳಿ ಆ ರೂಮ್ಗೆ ಹೋದರೆ ಅವರನ್ನು ತನ್ನ ಜೊತೆ ಓದಿ ಎಂದು ಹೇಳಿ ಸಾಯಿಸಿಬಿಡ್ತಾಳೆ.
ಇಂದಿಗೂ ಆ ಹಾಸ್ಟೆಲ್ನಲ್ಲಿ ರಾತ್ರಿ 12 ಆದ್ಮೇಲೆ ಬಾಗಿಲು ತಟ್ಟಿದರೆ, ಹೆಸರು ಕರೆಯಲ್ಪಟ್ಟರೆ ಯಾರೂ ಉತ್ತರ ಕೊಡೋದಿಲ್ಲ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.